ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ಮೇಲಿಂದ ರೆಗ್ಯುಲರ್ ಆಗಿ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ ನ ಪೂರ್ತಿ ಸ್ಕಿಪ್ ಮಾಡದೆ ಎಲ್ಲಾ ವಿಡಿಯೋಸ್ ನ ನೋಡಿ. ಎಲ್ಲಾ ಯೂಟ್ಯೂಬರ್ಸ್ ಆಲ್ಮೋಸ್ಟ್ ವಿಡಿಯೋಸ್ ನೋಡ್ತೀರಾ ಬಟ್ ಸಬ್ಸ್ಕ್ರೈಬರ್ ಆಗಲ್ಲ ಅಂತೀರಾ. ನಂಗೆ ಸಬ್ಸ್ಕ್ರೈಬರ್ ಆಗಿರೋರು ಕೂಡ ವಿಡಿಯೋಸ್ ನೋಡ್ತಿಲ್ಲ. ಪ್ಲೀಸ್ ಎಲ್ಲರೂ ವಿಡಿಯೋಸ್ ನ ನೋಡಿ. ನೀವು ಯೋಗ ಮಾಡೋ ಇಂಟ್ರೆಸ್ಟ್ ಇದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಸುಸಿ ಡೇಸ್ ಅಂತ ಅಕೌಂಟ್ ಇದೆ, ಅದನ್ನ ಫಾಲೋ ಮಾಡಿ. ಅವರು ಜಸ್ಟ್ 49 ರುಪೀಸ್ಗೆ 1 ಮಂತ್ ಯೋಗ ಹೇಳ್ಕೊಡ್ತಾರೆ. 5:30 to 6:30 ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾನು ಇವಾಗ ಯೋಗ ಕ್ಲಾಸ್ ಮುಗಿಸ್ಕೊಂಡು ಬಂದು 1 ಸ್ಪೂನ್ ಧನಿಯಾ ಕಾಳನ್ನ ನೈಟೇ ನೆನೆಸಿಟ್ಟಿದ್ದೆ, ಅದನ್ನ ಚೆನ್ನಾಗಿ ಕುದಿಸ್ಕೊಂಡು ಇವಾಗ ಕುಡಿತಿದ್ದೀನಿ. ಅದಾದ್ಮೇಲೆ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ತಿಂಡಿಗೆ ಕುರ್ಮಾ ಮತ್ತೆ ಗೀ ರೈಸ್ ಮಾಡೋಣ ಅಂತ ಹೇಳಿ ಇವಾಗ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡಿ ಮುಗೀತು. ಇವಾಗ ಸಾಗು ಮಾಡೋದಿಕ್ಕೆ ಗ್ರೇವಿಗೆ ಮಸಾಲೆ ರೆಡಿ ಮಾಡ್ಕೋಬೇಕಲ್ಲ, ಅದನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಕಾಯಿ ಭಾಗದಷ್ಟು ಕಾಯಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅದ್ರ ಮೇಲೆ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ಹಾಗೆ ಒಂದು 3 ರಿಂದ 4 ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದು ಖಾರ ಇತ್ತು ತುಂಬಾ, ಅದಕ್ಕೆ ನಿಮ್ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ಒಂದು 3 ಗೋಡಂಬಿ, ಒಂದು ಅರ್ಧ ಇಂಚಷ್ಟು ಚಕ್ಕೆ, ಒಂದ್ 2 ಲವಂಗ, 4 ರಿಂದ 5 ಬೆಳ್ಳುಳ್ಳಿ, ಒಂದು 1/4 ಇಂಚಷ್ಟು ಶುಂಠಿ ಹಾಕೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನು ಸೋಂಪು ಮತ್ತೆ 1 ಸ್ಪೂನು ಧನಿಯಾ ಕಾಳು, 2 ಸ್ಪೂನು ಹುರ್ಗಡ್ಲೆ ಹಾಕೊಂಡು ಮತ್ತೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸ್ವಲ್ಪ ಸ್ವಲ್ಪ ಹಾಕೊಂಡು ಇದನ್ನ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಮತ್ತೆ ತುಪ್ಪ ಹಾಕೊಳ್ಳಿ. ಆಮೇಲೆ ಹೋಲ್ ಸ್ಪೈಸಸ್, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸು, ಪಲಾವ್ ಎಲೆ, ಸ್ವಲ್ಪ ಕಸ್ತೂರಿ ಮೇಥಿ, ಸೋಂಪು ಇಷ್ಟನ್ನು ಹಾಕಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳಿ. ಜೊತೆಗೆ ಗೋಡಂಬಿ ಕೂಡ ಹಾಕೊಳ್ಳಿ. ಆಮೇಲೆ ಒಂದ್ 2 ರಿಂದ 3 ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕೊಂಡು ಅದು ಸ್ವಲ್ಪ ಫ್ರೈ ಆದ್ಮೇಲೆ ಒಂದು ಈರುಳ್ಳಿನ ಈ ತರ ಸ್ಲೈಸ್ ತರ ಉದ್ದುದ್ದು ಕಟ್ ಮಾಡಿ ಹಾಕೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೀಗೆ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಹುರ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಎಲ್ಲ ಹೋಗಿ ಫ್ರೈ ಆದ್ಮೇಲೆ ಅದಕ್ಕೆ ಸ್ವಲ್ಪ ಬಟಾಣಿ ಹಾಕೊಂಡಿದ್ದೀನಿ, ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಎರಡನ್ನು ಹಾಕೊಂಡು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗೋಷ್ಟರಲ್ಲಿ ನಾನು ಪಕ್ಕದಲ್ಲೇ 2 ಲೋಟ ನೀರು ಇಟ್ಕೊಂಡಿದ್ದೆ. 1 ಲೋಟ ಅಕ್ಕಿಗೆ 2 ಲೋಟ ಬಿಸಿನೀರು ಇಟ್ಕೊಂಡಿದ್ದೆ. ಅದು ಬಿಸಿ ನೀರು ಆದ್ಮೇಲೆ ಬಿಸಿ ನೀರು ಹಾಕೊಳ್ತಾ ಇದ್ದೀನಿ. ಈ ತರ ಮಾಡೋದ್ರಿಂದ ಬೇಗನೆ ಅಡುಗೆ ಆಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದು ಅರ್ಧ ಗಂಟೆ ನೆನೆಸಿ ಇಟ್ಟಿದಂತ ಅಕ್ಕಿ ಹಾಕೊಳ್ತಾ ಇದ್ದೀನಿ. ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದ್ 2-3 ಸಲ ಆಮೇಲೆ ಅದನ್ನ ಹಾಕೊಳ್ತಾ ಇದ್ದೀನಿ. ನೆನ್ಸಕ್ ಮುಂಚೆನೆ ತೊಳೆದಿಟ್ಕೊಬಿಡ್ಬೇಕು, ಆಮೇಲೆ ತೊಳಿಬಾರ್ದು, ಇಲ್ಲ ಅಂದ್ರೆ ಅಕ್ಕಿ ಎಲ್ಲ ಬ್ರೇಕ್ ಆಗ್ಬಿಡುತ್ತೆ. ಇವಾಗ ಅಕ್ಕಿನ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಂಡು ಅದು ಒಂದು ಕುದಿ ಬರೋವರೆಗೂ ಹಾಗೆ ಬಿಟ್ಬಿಟ್ಟು ಇವಾಗ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಉಪ್ಪು ಏನಾದ್ರೂ ಕಡಿಮೆ ಇದೆಯಾ ಅಂತ ಈ ಟೈಮಲ್ಲಿ ನೋಡ್ಕೊಂಡು ಬೇಕು ಅಂದ್ರೆ ಹಾಕೊಳ್ಳಿ. ನಾನು ಕರೆಕ್ಟಾಗಿತ್ತು ಅದಕ್ಕೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಕುಕ್ಕರ್ 1-2 ವಿಸಿಲ್ ಬಂದ್ರೆ ಗೀ ರೈಸ್ ರೆಡಿ ಆಗುತ್ತೆ. ಈ ತರ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಕಾಯಿ ಹಾಲಾಕು ಕೂಡ ಮಾಡ್ಬೋದು, ಅದು ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇದ್ರೆ ಹೋಗಿ ಚೆಕ್ ಮಾಡಿ. ಇವಾಗ ವಿಸಿಲ್ ಹೋಗಿತ್ತು, ಅನ್ನನೆಲ್ಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಮೇಲಿಂದ ಕೆಳಗಡೆ. ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ತರಕಾರಿ ಕುರ್ಮಾ ಮಾಡಿದ್ದೆ, ಅದ್ರದ್ದು ನೆಕ್ಸ್ಟ್ ಕಂಟಿನ್ಯೂ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಸರ್ವ್ ಮಾಡ್ತಾ ಇರೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಇವಾಗ ಕುರ್ಮಾ ಮಾಡೋದಿಕ್ಕೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂತ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕೊಂಡು ಅದನ್ನ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫುಲ್ ಕಲರ್ ಚೇಂಜ್ ಆಗ್ಬೇಕು ಅಂತೇನಿಲ್ಲ, ಲೈಟ್ ಆಗಿ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು. ನೋಡಿ ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗಿದೆ, ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕು. ಇವಾಗ ನಾನು ಅವಾಗಲೇ ಕಟ್ ಮಾಡಿ ಇಟ್ಟಿದ್ದಂತ ತರಕಾರಿನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಬೀನ್ಸು, ಕ್ಯಾರೆಟು, ನವಿಲುಕೋಸು ಮತ್ತೆ ಒಂದು ಆಲೂಗೆಡ್ಡೆ, ಒಂದು ಟೊಮೆಟೊ ಯೂಸ್ ಮಾಡಿದ್ದೀನಿ. ನಿಮಗೆ ಬೇಕಂದ್ರೆ ನೀವು ಬೇರೆ ಯಾವ ತರಕಾರಿ ಕೂಡ ಸೇರಿಸ್ಕೋಬಹುದು. ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕುಕ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ತರ ಮಾಡ್ಕೊಂಡ್ರೇನೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ತರಕಾರಿ ಬೇಯೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು, ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟೇ ಹಾಕೊಳ್ತಿದ್ದೀನಿ. ಮತ್ತೆ ಸ್ವಲ್ಪ ಅರಿಶಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಕೊಳ್ಬೇಕು. ಅವಾಗ ಪದೇ ಪದೇ ಮಿಕ್ಸ್ ಮಾಡಿಕೊಂಡು ತರಕಾರಿನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಒಂದು 50% ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ.
ಇವಾಗ ಒಂದು 50% ಕುಕ್ ಆಗಿದೆ. ಅದನ್ನ ಮಿಕ್ಸ್ ಮಾಡಿ ಅದಕ್ಕೆ ಅವಾಗಲೇ ರುಬ್ಬಿಟ್ಟಿದ್ದಂಥ ಮಸಾಲೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಹಾಕೋದಕ್ಕೆ ಮುಂಚೆನೇ ಒಂದ್ಸಲ ಈ ಥರ ಮಸಾಲನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆನಲ್ಲಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಹಾಗೇನೆ ಅದಾದ್ಮೇಲೆ ಇವಾಗ ಮಿಕ್ಸಿ ಜಾರ್ನ ತೊಳೆದ್ಬಿಟ್ಟು ಅದ್ರದ್ದು ನೀರು ಕೂಡ ಹಾಕೊಳ್ತಾ ಇದ್ದೀನಿ. ನಿಮಗೆ ನೀರು ಇನ್ನೂ ಬೇಕು ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ತರಕಾರಿ ಕುರ್ಮ ರೆಡಿ ಆಗುತ್ತೆ. ಇವತ್ತು ನನ್ನ ಮಗನ ಲಂಚ್ ಬಾಕ್ಸ್ಗೂ ಕೂಡ ಇದನ್ನೇ ಹಾಕಿದೆ. ಸಾಗು ಮತ್ತು ತರಕಾರಿ ಕುರ್ಮ ಅವನಿಗೆ ತುಂಬ ಇಷ್ಟ. ಅವನನ್ನ ರೆಡಿ ಮಾಡಿ ಕಳಿಸಿ ಇವಾಗ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೈಟೇನೆ ಅವರೆಕಾಳನ್ನ ನೆನೆಸಿಟ್ಟಿದ್ದೆ. ಇದು ಒಣಗಿರೋ ಅವರೆಕಾಳನ್ನ ರಾತ್ರಿ ಎಲ್ಲ ನೈಟಲ್ಲಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದು ಅದನ್ನ ಈ ಥರ ಇದ್ಕಿದ ಬೇಳೆ ಥರ ಮಾಡಿಕೊಂಡು ಇದರಲ್ಲೇ ಸಾಂಬಾರು ಮಾಡಿದ್ದೆ. ಸಾಂಬಾರಂತೂ ತುಂಬ ಟೇಸ್ಟಿಯಾಗಿತ್ತು. ನೀವು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ಅದನ್ನ ಮಾಡೋದಕ್ಕೆ ಫಸ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಒಂದು ಮೀಡಿಯಂ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಅದಕ್ಕೆ ಒಂದು ಸಿಪ್ಪೆ ತೆಗೆದಿರುವಂತ ಬೆಳ್ಳುಳ್ಳಿ 1 ಇಂಚಷ್ಟು ಚಕ್ಕೆ ಹಾಕೊಂಡಿದ್ದೀನಿ. ಅದು ಫ್ರೈ ಆದ್ಮೇಲೆ ನಾನು ಇಲ್ಲಿ ಬ್ಯಾಡಗಿ ಮೆಣಸಿನಕಾಯಿನ ಕಲರ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಟೇಸ್ಟು ಚೆನ್ನಾಗಿರುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಯೂಸ್ ಮಾಡ್ಕೊಳ್ಳಿ. 1/4 ಟೀ ಸ್ಪೂನ್ ಅಷ್ಟು ಸೋಂಪು, 4 ರಿಂದ 5 ಮೆಣಸು, ಒಂದು ಅರ್ಧ ಇಂಚಷ್ಟು ಚಕ್ಕೆ, 2 ಲವಂಗ, ಒಂದು 3 ಗೋಡಂಬಿ ಹಾಕೊಂಡಿದ್ದೀನಿ. ಸ್ವಲ್ಪ ಕಾಯಿ ಹಾಕೊಂಡಿದ್ದೀನಿ. ಸಾಂಬಾರ್ ನೋಡ್ಕೊಂಡು ಕಾಯಿನ ಅಡ್ಜಸ್ಟ್ ಮಾಡಿ ಹಾಕೊಳ್ಳಿ. ನೀವೇನಾದ್ರೂ ಗಸಗಸೆ ಹಾಕ್ತೀನಿ ಅಂದ್ರೆ ಗೋಡಂಬಿ ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಬೇಡ. ಗಸಗಸೆ ಹಾಕಿಲ್ಲ, ಅದ್ರ ಬದಲು ನಾನು ಗೋಡಂಬಿ ಹಾಕಿದ್ದೀನಿ. ಹಾಗೆ ಒಂದು ಅರ್ಧ ಟೊಮೆಟೊನ ಕಟ್ ಮಾಡಿ ಹಾಕೊಂಡು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಹಾಕೊಳ್ಳಿ. ನಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿತ್ತು, ಬರೀ ಪುದೀನ ಸೊಪ್ಪಿತ್ತು, ಅದನ್ನೇ ಹಾಕಿದ್ದೀನಿ. ಒಂದು ಟೀ ಸ್ಪೂನ್ ಅಷ್ಟು ಹುರ್ಗಡ್ಲೆ, ಒಂದು 3 ಸ್ಪೂನು ಧನಿಯಾ ಪುಡಿ ಮತ್ತೆ 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಂಡು ಹಾಗೆ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟಾಗಿ ಕೂಲ್ ಆದ್ಮೇಲೆ ಮಸಾಲೆ ರುಬ್ಕೋಬೇಕು ಫುಲ್ಲು ನೈಸಾಗಿ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಿದ್ದೀನಿ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಕೊಂಡು ಈರುಳ್ಳಿ ಫುಲ್ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕೊಂಡು ಅದನ್ನು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆದ್ಮೇಲೆ ಅದಕ್ಕೆ ನಾನು ಅರ್ಧ ಟೊಮೆಟೊನ 1 ಟೊಮೆಟೊ ಕಟ್ ಮಾಡಿ ಅರ್ಧ ರುಬ್ಬಕ್ಕೆ ಹಾಕೊಂಡಿದ್ದೆ, ಇನ್ನರ್ಧನ ಇವಾಗ ಸಾಂಬಾರ್ಗೆ ಹಾಕೊಂಡ್ತಾ ಇದ್ದೀನಿ. ಇವಾಗ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನಾವು ಅವಾಗಲೇ ಕಾಳನ್ನ ನೆನೆಸಿ ಇಟ್ಕಿದ್ವಲ್ಲ ಅದನ್ನ ಇವಾಗ ಕಾಳನ್ನ ಕೂಡ ಹಾಕೊಳ್ತಾ ಇದ್ದೀನಿ. ಕಾಳನ್ನ ಎಣ್ಣೆನಲ್ಲಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕಾಳು ನೋಡಿದ್ರೆ ಗೊತ್ತಾಗುತ್ತೆ, ಫುಲ್ ವೈಟ್ ಇರುತ್ತೆ ಫಸ್ಟ್, ಆಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಆ ಥರ ಫ್ರೈ ಮಾಡಿಕೊಂಡು ಅದಕ್ಕೇನೆ ಒಂದು ಆಲೂಗೆಡ್ಡೆ ಮತ್ತೆ 1 ಬದನೆಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಹಾಕೊಳ್ಳಿ. ಈ ಥರ ಸಾಂಬಾರ್ಗೆ ಆಲ್ಮೋಸ್ಟ್ ಹಾಕ್ತೀವಲ್ಲ, ಸೊ ಅದಕ್ಕೆ ಹಾಕೊಂಡಿದ್ದೀನಿ. 1 ಆಲೂಗೆಡ್ಡೆ ಮತ್ತೆ 1 ಬದನೆಕಾಯಿ ಕೂಡ ಹಾಕೊಂಡು ಅದನ್ನು ಎಣ್ಣೆನಲ್ಲಿ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡು ಆವಾಗಲೇ ಮಸಾಲೆ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ರುಬ್ಕೊಂಡು ಗಟ್ಟಿಯಾಗಿ ಹಾಕ್ಬಿಟ್ಟು ಒಂದು 2 ನಿಮಿಷ ಕುದ್ದಾದ್ಮೇಲೆ ಅದಕ್ಕೆ ಜಾರ್ ತೊಳೆದ್ಬಿಟ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ. ನಿಮ್ಗೆ ಏನಾದ್ರು ಸಾಂಬಾರ್ ಗಟ್ಟಿ ಅನ್ಸಿದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಕೂಡ ಹಾಕೋಬಹುದು. ನಾನಿಲ್ಲಿ ಸಾಂಬಾರ್ ಮಾಡಬೇಕಾದ್ರೆ ನಾನು ಫಸ್ಟ್ ಟೈಮ್ ಇದನ್ನ ಟ್ರೈ ಮಾಡಿದ್ದು. ನಾನು ಕುಕ್ಕರಲ್ಲಿ ಕೂಗಿಸ್ಕೊಬಿಟ್ಟೆ. ಬಟ್ ನೀವೇನಾದ್ರೂ ಮಾಡಿದ್ರೆ ಕುಕ್ಕರಲ್ಲಿ ಕೂಗಿಸ್ಕೊಬೇಡಿ, ಹಾಗೇನೆ ಒಂದು 10 ನಿಮಿಷ ಕಾಳು ಬೇಯೋವರೆಗೂ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಕುಕ್ಕರಲ್ಲಿ ಕೂಗಿಸ್ಬಿಟ್ಟಿದ್ನಲ್ಲ, ಸಾಂಬಾರ್ ಅಂತೂ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಬಟ್ ಕಾಳೆಲ್ಲ ಸ್ವಲ್ಪ ಜಾಸ್ತಿನೇ ಬೆಂದೋಗ್ಬಿಟ್ಟಿತ್ತು. ನೋಡಿ ಇವಾಗ ಸಾಂಬಾರು ಫುಲ್ ಗಟ್ಟಿ ಆಗ್ಬಿಟ್ಟಿತ್ತು. ನಾನು ಅದಾದ್ಮೇಲೆ ಮತ್ತೆ ಬೇರೆ ಪಾತ್ರೆಗೆ ಹಾಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಕುದಿಸ್ಕೊಂಡೆ. ನೀವೇನಾದ್ರೂ ಟ್ರೈ ಮಾಡಿದ್ರೆ ಕುಕ್ಕರಲ್ಲಿ ಮಾತ್ರ ಮಾಡಕ್ ಹೋಗ್ಬೇಡಿ, ಹಾಗೇನೆ ಪಾತ್ರೆಯಲ್ಲೇನೆ ಮಾಡ್ಕೊಳ್ಳಿ. ಸಾಂಬಾರ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸಾಂಬಾರ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಯಾವ್ದಾದ್ರು ರೆಸಿಪಿ ಬೇಕು ಅಂದ್ರೆ ನಂತರ ಟ್ರೈ ಮಾಡಿ ಹೇಳ್ಬೇಕು ಅಂದ್ರೆ ಹೇಳಿ, ಟ್ರೈ ಮಾಡ್ತೀನಿ. ಆಮೇಲೆ ಇವಾಗ ನಾನು ಸಿಂಪಲ್ ಆಗಿ ಹೆಂಗ್ ರೆಡಿ ಆಗ್ತೀನಿ ಎಲ್ಲರೂ ಫಂಕ್ಷನ್ಗೆ ಹೋದಾಗ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಫಸ್ಟು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ಫೇಸ್ ಫುಲ್ಲು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ ಅದಾದ್ಮೇಲೆ ಸ್ವಲ್ಪ ಫೌಂಡೇಶನ್ನ ಕೈ ಮೇಲೆ ಹಾಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ಮಾಯ್ಶ್ಚರೈಸರ್ನ ಮಿಕ್ಸ್ ಮಾಡಿ ಹೀಗೆ ಮುಖ ತುಂಬ ಡಾಟ್ ಹಾಕೊಂಡು ಆಮೇಲೆ ಫೌಂಡೇಶನ್ನ ಬ್ಯೂಟಿ ಬ್ಲೆಂಡರ್ ಇಂದ ಬ್ಲೆಂಡ್ ಮಾಡ್ಕೋಬೇಕು. ಫೌಂಡೇಶನ್ಗೆ ಈ ತರ ಮಾಯ್ಶ್ಚರೈಸರ್ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ನಾವು ಫೌಂಡೇಶನ್ ಹಾಕಿದೀವಿ ಅನ್ನೋ ಫೀಲೇ ಬರಲ್ಲ. ಈಗ ಮುಖಕ್ಕೆಲ್ಲ ಅಪ್ಲೈ ಮಾಡಿ ಮಿಕ್ಕಿದ್ದ ನಾನು ಕತ್ಕು ಕೂಡ ಹಾಕೊಳ್ತಾ ಇದ್ದೀನಿ. ಇಲ್ಲಾಂದ್ರೆ ಫೇಸ್ ಒಂದ್ ಕಲರ್ ನೆಕ್ ಒಂದ್ ಕಲರ್ ಆಗ್ಬಿಡುತ್ತೆ. ಈ ತರ ಬ್ಯೂಟಿ ಬ್ಲೆಂಡರ್ ಇಂದ
ಮುಖನ ಟ್ಯಾಪ್ ಮಾಡ್ಕೊಂಡು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗೋ ತರ ಇದ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮಿಕ್ಕಿರತ್ತಲ್ಲ ಅದನ್ನೇ ಸ್ವಲ್ಪ ಕಿವಿಗೆ ಮತ್ತೆ ಕತ್ತಿಗೆಲ್ಲ ಹಾಕೊಳ್ತಿದ್ದೀನಿ. ನೀವು ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಆ ತರ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಮ್ ಫೇಸ್ ನೋಡಿದ್ರೆ ಫೌಂಡೇಶನ್ ಹಾಕಿದೀವಿ ಅಂತ ಫೀಲ್ ಆಗ್ಬಾರ್ದು, ಆ ತರ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಫೌಂಡೇಶನ್ ಹಾಕಿದ ತಕ್ಷಣ ಇಮಿಡಿಯೇಟ್ಲಿ ಪೌಡರ್ನ ಹಾಕ್ಬಾರ್ದು, ಒಂದ್ 10 ನಿಮಿಷ ಬಿಟ್ಟು ಆಮೇಲೆ ಹಾಕೊಳ್ಬೇಕು. ನಾನು ಅಷ್ಟ್ರಲ್ಲಿ ಹೋಗ್ಬಿಟ್ಟು ಕೂದಲನ್ನ ಸ್ವಲ್ಪ ಡ್ರೈ ಮಾಡ್ಕೊಂಡು ಬಂದೆ. ಇವಾಗ ನಾನು ಕಾಂಪ್ಯಾಕ್ಟ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಹಾಕಲ್ಲ, ಫೌಂಡೇಶನ್ ಹಾಕಿದ್ನಲ್ಲ ಸ್ವಲ್ಪ ಲೈಟಾಗಿ ಹಾಕಿದ್ರೆ ಸಾಕು. ಅದೇ ಪೌಡರ್ನು ಕೂಡ ಕತ್ತಿಗೆಲ್ಲ ಹಾಕೊಳ್ಬೇಕು. ಆಮೇಲೆ ಲಿಪ್ ಲೈನರ್ ಹಾಕೊಳ್ತಿದ್ದೀನಿ. ಲಿಪ್ ಲೈನರ್ ಹಾಕೊಂಡು ಆಮೇಲೆ ಲಿಪ್ಸ್ಟಿಕ್ ಹಾಕೊಳ್ಳೋದ್ರಿಂದ ಲಿಪ್ಸ್ಟಿಕ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಲಿಪ್ಸ್ಟಿಕ್ ಕೂಡ ಹಾಕೊಳ್ತಿದ್ದೀನಿ. ಅದಾದ್ಮೇಲೆ ಕಾಜಲ್ ಹಾಕೊಳ್ತಿದ್ದೀನಿ. ಇಷ್ಟೇ ಸಿಂಪಲ್ ಆಗಿ ಆಗ್ತಿರೋದು, ಜಾಸ್ತಿ ರೆಡಿ ಆಗ್ತಿಲ್ಲ, ಸಿಂಪಲ್ ಆಗಿ ಮಾಡ್ಕೊಂತಿರೋ ಮೇಕಪ್ ಇದು. ಅದಾದ್ಮೇಲೆ ಸ್ಟಿಕ್ಕರ್ ಹಾಕೊಳ್ತಾ ಇದ್ದೀನಿ. ನಾನು ಗ್ರೇ ಕಲರ್ ಡ್ರೆಸ್ ಹಾಕಿದ್ನಲ್ಲ, ಗ್ರೇ ಕಲರ್ ಮ್ಯಾಚಿಂಗ್ ಸ್ಟಿಕ್ಕರ್ ಸಿಗಲ್ಲ, ಅದಕ್ಕೆ ಬ್ಲ್ಯಾಕ್ ಕಲರ್ ಸ್ವಲ್ಪ ಡಾರ್ಕ್ ಆಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಕಲರ್ ಹಾಕೊಂಡೆ. ಅದಾದ್ಮೇಲೆ ಸಿಂಧೂರ ಇಟ್ಕೊಂಡು ಇವಾಗ ಹೇರ್ ಸ್ಟೈಲ್ ಮಾಡ್ಕೊಳ್ತಿದ್ದೀನಿ. ನಾನು ಜಾಸ್ತಿ ಬೇರೆ ಯಾವ ಹೇರ್ ಸ್ಟೈಲು ಮಾಡಲ್ಲ, ಹಾಗೆ ಫುಲ್ ಹಿಂಗ್ ಎತ್ತಿ ಬಾಚ್ಬಿಟ್ಟು ಇದನ್ನ ಹಾಕಿದ್ರೇನೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಕೂದಲು ಸ್ವಲ್ಪ ತೇವ ಇದೆಯಲ್ಲ, ಅದಕ್ಕೆ ಈ ತರ ಇದೆ. ಆಮೇಲೆ ಚೆನ್ನಾಗಿ ಸೆಟ್ ಆಗುತ್ತೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.